ನವರಾತ್ರಿ ಮೂರನೇ ದಿನ ಪೂಜಿಸುವ ತಾಯಿ ಚಂದ್ರಘಂಟಾದೇವಿಯ ಬಗ್ಗೆ ತಿಳಿದುಕೊಳ್ಳಿ. ಆಚರಣೆ ಮಾಡುವುದು ಹೇಗೆ? ಚಂದ್ರಘಂಟಾದೇವಿ ಯಾರು? ಮಹತ್ವ ಏನು? ಸಂಪೂರ್ಣ ಮಾಹಿತಿ ತಿಳಿಯಿರಿ. ನವರಾತ್ರಿ ದಿನಗಳ ಕಾಲ ನಡೆಯುವಂತಹ ಒಂದು ಪವಿತ್ರವಾದ ಹಬ್ಬವಾಗಿದೆ. ಈ ವರ್ಷ ಅಕ್ಟೋಬರ್ 3ರಿಂದ ನವರಾತ್ರಿ ಆರಂಭವಾಗಿದೆ. ಈ ನವರಾತ್ರಿಗಳಲ್ಲಿ ಪಾರ್ವತೀ ದೇವಿಯನ್ನು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟಾ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಹೀಗೆ 9 ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಇದೀಗ ನವರಾತ್ರಿಯ ಮೂರನೇ ದಿನದಂದು ತಾಯಿ ಚಂದ್ರಘಂಟಾಳನ್ನು ಪೂಜಿಸಿ. ಹಾಗೆ ಆಕೆ ಯಾರು? ಆಕೆಯ ಪೂಜಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳಿ. ಚಂದ್ರಘಂಟಾ ದೇವಿ ಯಾರು? ಮಹತ್ವ ಏನು? ಪಾರ್ವತೀ ದೇವಿಯ ವಿವಾಹಿತ ಅವತಾರ ಈ ಚಂದ್ರಘಂಟಾ ದೇವಿ. ದೃಕ್ ಪಂಚಾಂಗದ ಪ್ರಕಾರ ಮಹಾಗೌರಿ ಶಿವನನ್ನು ಮದುವೆಯಾದ ನಂತರ ಅವಳು ತನ್ನ ಹಣೆಯನ್ನು ಅರ್ಧಚಂದ್ರಾಕಾರದ ಬೊಟ್ಟನ್ನು ಇಡಲು ಪ್ರಾರಂಭಿಸಿದ್ದಾಳೆ. ಹಾಗಾಗಿ ಅವಳು ಚಂದ್ರಘಂಟಾದೇವಿ ಎಂದು ಪ್ರಸಿದ್ಧಳಾದಳು. 10 ಕೈಗಳನ್ನು ಹೊಂದಿರುವ ದೇವಿ. ಅದರಲ್ಲೂ 4 ಬಲಗೈಗಳಲ್ಲಿ ಕಮಲದ ಹೂವು, ಬಾಣ, ಧನುಷ್ಯ ಮತ್ತು ಜಪಮಾಲೆ, 5ನೇ ಬಲಗೈಯಲ್ಲಿ ಅಭಯ ಮುದ್ರೆಯನ್ನು ಮತ್ತು 5ನೇ ಎಡಗೈಯಲ್ಲಿ ವರದಾ ಮುದ್ರೆಯನ್ನು ಹೊಂದಿದ್ದಾಳೆ. ಚಂದ್ರಘಂಟಾದೇವಿಯನ್ನು ಪ್ರಶಾಂತ ರೂಪದಲ್ಲಿರುವ ಪಾರ್ವತೀ ದೇವಿ ಎಂದು ಹೇಳಲಾಗುತ್ತದೆ. ಚಂದ್ರನ ಶಬ್ದ ಮತ್ತು ಅವಳ ಹಣೆಯ ಮೇಲಿನ ಗಂಟೆಯು ಅವಳ ಭಕ್ತರಲ್ಲಿದ್ದ ಎಲ್ಲಾ ರೀತಿಯ ನಕಾರಾತ್ಮಕತೆಯನ್ನು ಓಡಿಸುತ್ತದೆ ಎಂದು ನಂಬಲಾಗುತ್ತದೆ. ದಂತಕಥೆಯ ಪ್ರಕಾರ ಅವಳ ಗಂಟೆಯ ಶಬ್ದವು ಯುದ್ಧಗಳಲ್ಲಿ ಅನೇಕ ರಾಕ್ಷಸರನ್ನು ಸೋಲಿಸಿ ಅವರಿಗೆ ಮುಕ್ತಿ ನೀಡಿದೆ ಎನ್ನಲಾಗುತ್ತದೆ. ಚಂದ್ರಘಂಟಾದೇವಿಯ ಪೂಜಾ ವಿಧಾನ ಮತ್ತು ಆಚರಣೆಗಳು. ದೃಕ್ ಪಂಚಾಂಗದ ಪ್ರಕಾರ ಈ ದಿನ ಭಕ್ತರು ಶಿವನೊಂದಿಗೆ ಚಂದ್ರಘಂಟಾಮಾತೆಯನ್ನು ಪೂಜಿಸುತ್ತಾರೆ ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಉಪವಾಸವನ್ನು ಆಚರಿಸುತ್ತಾರೆ. ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಚಂದ್ರಘಂಟಾಮಾತೆಗೆ ಮಲ್ಲಿಗೆ ಹೂವುಗಳನ್ನು, ಅಕ್ಕಿ ಮತ್ತು ಶ್ರೀಗಂಧವನ್ನು ಕಳಶದಲ್ಲಿ ಅರ್ಪಿಸುವುದು. ನಂತರ ಹಾಲು, ಮೊಸರು ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಲಾಗುತ್ತದೆ. ನವರಾತ್ರಿಯ ಈ ದಿನ ಭಕ್ತರು ದೇವಿಗೆ ವಿಶೇಷವಾದ ಸಕ್ಕರೆಯಿಂದ ತಯಾರಿಸಿದ ಸಿಹಿಯನ್ನು ನೈವೇದ್ಯವಾಗಿಡುತ್ತಾರೆ. ಈ ರೀತಿಯಲ್ಲಿ ದೇವಿ ಚಂದ್ರಘಂಟಾ ಬಗ್ಗೆ ಹಾಗೂ ಆಕೆಯನ್ನು ಪೂಜಿಸುವ ವಿಧಾನವನ್ನು ತಿಳಿದುಕೊಂಡು ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾದೇವಿ ಪೂಜಿಸಿ. ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಹೊಡೆದು ಓಡಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.